ನಮಸ್ತೆ ಎಲ್ರಿಗೂ. ನಾವು ಇವತ್ತು ಆಟಿ ತಿಂಗಳಲ್ಲಿ ಮಾಡುವಂತ ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದಿದ್ದೇವೆ. ಅದೇ ಪತ್ರೊಡೆಗೆ ನಾವು ಬೇಕಾದ್ದು ಮೇನ್ ಆಗಿ ಕೆಸುವಿನ ಎಲೆ. ಇದು ನಾವು ತುಳು ಭಾಷೆಯಲ್ಲಿ ಮರಚೇವು ಅಂತ ಹೇಳ್ತೇವೆ. ಇದು ನಾವು ಅಂಗಡಿಯಿಂದ ತಂದಿದ್ದೇವೆ. ಹಳ್ಳಿಯಲ್ಲಿ ಎಲ್ಲ ನಮಗೆ ಸಿಗ್ತದೆ. ಮತ್ತೆ ಒಂದು ಇಷ್ಟು ಬೇಡ, ಇದರಲ್ಲಿ ಒಂದು ಅರ್ಧದಷ್ಟು ತೆಂಗಿನಕಾಯಿ ತಗೊಳ್ತೇನೆ. ಒಂದು ಈರುಳ್ಳಿ ಬೇಕು, 1 ಸ್ಪೂನು ಕೊತ್ತಂಬರಿ, ಅರ್ಧ ಮೆಂತೆ, ಒಂದು ಅರ್ಧ ಸ್ಪೂನು ಜೀರಿಗೆ, ಸ್ವಲ್ಪ ಹುಳಿ, ಒಂದು 5 ಬ್ಯಾಡಗೆ ಮೆಣಸಿನಕಾಯಿ, ಮತ್ತೆ 3 ಗಂಟೆ ಹೊತ್ತು ನಾವು ನೀರಲ್ಲಿ ಕುದಿಸ್ಕೊಂಡಿಟ್ಟಂತಹ ಅಕ್ಕಿ, ಬಾಳೆ ಎಲೆ. ಇಷ್ಟ ಐಟಮ್ ನಮಗೆ ಪತ್ರೊಡೆ ಮಾಡ್ಲಿಕ್ಕೆ ಬೇಕಾಗ್ತದೆ. ಸೊ ಈಗ ಇನ್ನು ನಾವು ಪತ್ರೊಡೆ ಹೇಗೆ ಮಾಡೋದು ಅಂತ ನೋಡುವ. ಫಸ್ಟ್ ನಾವು ಅರ್ಧ ತೆಂಗಿನಕಾಯಿನ ತುರಿದಿಟ್ಟುಕೊಳ್ಳೋಣ. ನಮಗೆ ಪತ್ರೊಡೆ ಮಾಡುವಾಗ ಅಕ್ಕಿ ಅರಿವಾಗ ಅದಕ್ಕೆ ಸ್ವಲ್ಪ ಮಸಾಲೆ ಕೂಡ ನಾವು ಸೇರಿಸ್ಕೊಳ್ತೇವೆ. ಅದಕ್ಕೆ ಒಂದು ಪ್ಯಾನನ್ನು ಗ್ಯಾಸಲ್ಲಿಟ್ಟು ಅದಕ್ಕೆ ಸ್ವಲ್ಪ ನಾವಾಗ ತೆಗೆದಿಟ್ಟಂಥ ಮಸಾಲೆಗಿಂತ ನಾವು ಏನು ಬ್ಯಾಡಗಿ ಮೆಣಸಿನಕಾಯಿ ಆಗಲಿ, ಜೀರಿಗೆ, ಮೆಂತೆ ಅದನ್ನೆಲ್ಲ ನಾವು ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿ ಇದನ್ನೆಲ್ಲ ಹುರ್ಕೋಬೇಕು. ಇದು ನಾವು ಅಕ್ಕಿಯನ್ನು ಅರಿವಾಗ ಅದರ ಒಟ್ಟಿಗೆ ಹಾಕಿ ಇದನ್ನು ಸಹ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ನಮಗೆ ಇದನ್ನು ಮಸಾಲೆ ಹಾಕಿ ಬೇರೆನೇ ಮಸಾಲ ಸಹ ಮಾಡಲಿಕ್ಕೆ ಉಂಟು. ಕೆಲವರು ಏನಂದರೆ ಇದು ಪತ್ರೊಡೆಯನ್ನು ಹಾಗೆ ಸಹ ತಿಂತಾರೆ, ಕೆಲವರು ಅದನ್ನು ಕಟ್ ಮಾಡಿ ಫ್ರೈ ಮಾಡಿ ಸಹ ತಿಂತಾರೆ. ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ನಾನು ಮಾಡುವಂಥ ರೀತಿನ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇದು ನೋಡಿ, ಅದಕ್ಕೆ ಸ್ವಲ್ಪ ಬೇವು ಸೊಪ್ಪು ಎಲ್ಲ ಹಾಕಿ ಹುರ್ಕೊಂಡು ಇದನ್ನು ನಾವು ಅಕ್ಕಿ ಜೊತೆ ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ಅಕ್ಕಿ ಹಾಕ್ತಾ ಇದ್ದೀನಿ. ಇನ್ನು ನಾನು ಹುರಿದಿಟ್ಕೊಂಡಂತಹ ಮಸಾಲೆನ ಅದಕ್ಕೆ ಒಟ್ಟಿಗೆ ಹಾಕ್ತಾ ಇದ್ದೀನಿ. ಇನ್ನು ಸ್ವಲ್ಪ ಈರುಳ್ಳಿ ಅದು ಸಹ ಬೇಕು. ಈರುಳ್ಳಿ ಸಹ ಹಾಕಿದರೆ ಒಳ್ಳೆ ಟೇಸ್ಟ್ ಬರುತ್ತೆ, ರುಚಿಯಾಗಿರುತ್ತೆ. ಅದಕ್ಕೆ ಬೇಕಾದಷ್ಟು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ಇನ್ನು ಸ್ವಲ್ಪ ಉಪ್ಪು, ಕೊನೆಗೆ ನಿಮಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇನ್ನು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಅದೀಗ ಗ್ರೈಂಡ್ ಆಗಿದೆ. ಆದ ನಂತರ ನಾವು ಕೆಸುವಿನ ಎಲೆ ಏನಿತ್ತು ಅದನ್ನು ಕಟ್ ಮಾಡ್ಕೋಬೇಕು. ಇನ್ನು ಆ ಗ್ರೈಂಡ್ ಮಾಡಿದಂತಹ ಹಿಟ್ಟನ್ನು ಕಟ್ ಮಾಡಿದಂತಹ ಕೆಸುವಿನ ಎಲೆ ಉಂಟಲ್ಲ ಅದರ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಹಾಕೊಳ್ಳಿ. ಇದನ್ನು ಇನ್ನು ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಆಗಬೇಕದು. ಈಗ ಫುಲ್ಲು ಮಿಕ್ಸ್ ಆಗಿದೆ. ಇನ್ನು ನಾವು ಬಾಳೆ ಎಲೆಯನ್ನು ಬಾಡಿಸ್ಕೊಳ್ಳೋಣ. ಯಾಕಂದರೆ ಬಾಳೆ ಎಲೆಯಲ್ಲಿ ಇದನ್ನು ಹಾಕಿ ಮಡಿಸಿ ಬೇಯಿಸ್ಕೋಬೇಕು. ಒಂದು ಪಾತ್ರೆಯಲ್ಲಿ, ಅಂದರೆ ಇಡ್ಲಿ ಪಾತ್ರೆ ಅಂತ ಹೇಳ್ತಾರಲ್ಲ, ಇಡ್ಲಿ ಪಾತ್ರೆಯನ್ನು ನಾನು ತಗೊಂಡಿದ್ದೇನೆ. ಅದರಲ್ಲಿ ಸ್ವಲ್ಪ ನೀರು ಹಾಕಿ ಬಿಸಿ ಆಗಲಿಕ್ಕೆ ಇಟ್ಕೊಂಡಿದ್ದೇನೆ. ಇನ್ನು ನಾವು ಈ ಅರ್ದಿಟ್ಟಂತಹ ಮತ್ತು ಈ ಮಿಕ್ಸ್ ಮಾಡಿ ಇಟ್ಕೊಂಡಂತಹ ಹಿಟ್ಟನ್ನು ಬಾಳೆ ಎಲೆಯಲ್ಲಿ ಹಾಕ್ತಾ ಇದ್ದೇನೆ. ಬಾಡಿಸ್ಕೊಂಡಂತಹ ಬಾಳೆ ಎಲೆ, ಅದರಲ್ಲಿ ಈ ಹಿಟ್ಟನ್ನು ಈ ಥರ ಹಾಕೊಳ್ಳಿ. ಹಾಕಿದನ್ನು ಮಡಿಸಿ ಇದನ್ನಿನ್ನು ಬೇಯಿಸಲಿಕ್ಕೆ ಇಡಬೇಕು. ಇವತ್ತು ನನ್ನ ಮಗಳು ತುಂಬ ನನಗೆ ಹೆಲ್ಪ್ ಮಾಡ್ತಾ ಇದ್ದಲ್ಲ, ಆಯಿತಾ. ಸೊ ನಮ್ಮ ಮಗಳು ಇರ್ತಾಳೆ ಅಂತೆ, ಸೊ ಮಗಳ ಕೈಯಲ್ಲಿ ಕೊಡ್ತಾ ಇದ್ದೇನೆ. ಹಾಗೆ ನೋಡಿ, ಮುಚ್ಚಲೆ ಎಲ್ಲ ಇವತ್ತು ಅವಳೇ ಮುಚ್ತಾ ಇದ್ದಾಳೆ. ಅವಳಿಗೂ ಪತ್ರೊಡೆ ಅಂದರೆ ತುಂಬ ಇಷ್ಟ, ಅದಕ್ಕೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾಳೆ ನನಗೆ ಇವತ್ತು. ಇನ್ನು ನೋಡಿ, ಇದನ್ನು ಅರ್ಧ ಗಂಟೆ ಬೇಯಲಿಕ್ಕೆ ಬಿಡಬೇಕು. ಈಗ ಇದು ಅರ್ಧ ಗಂಟೆ ಬೇಯ್ತಾ ಇರುವಾಗ ನಾವು ಇದಕ್ಕೆ ಬೇಕಾದಂಥ ಮಸಾಲೆ ಮಾಡ್ಕೊಳ್ಳೋಣ. ಮಸಾಲೆ ಅಂದರೆ ನಮಗೆ ಇದನ್ನು ಆಮೇಲೆ ಬೆಂದು ಆದ ಮೇಲೆ ಅದನ್ನು ಕಟ್ ಮಾಡಿ ಮಸಾಲೆಗೆ ಮಿಕ್ಸ್ ಮಾಡಿ ತಿನ್ನೋದೇ ಒಂಥರ ಟೇಸ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಮಸಾಲ ರೆಡಿ ಮಾಡ್ಕೊತಾ ಇದ್ದೇನೆ. ಒಂದು ಪ್ಯಾನಿಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕೊಳ್ಳೋಣ. ಇನ್ನು ಅದಕ್ಕೊಂದು 4-5 ಬ್ಯಾಡಗಿ ಮೆಣಸಿನಕಾಯಿ, ಸ್ವಲ್ಪ ಉದ್ದಿನ ಬೇಳೆ ಸಹ ಹಾಕ್ಕೊಂಡಿದ್ದೇನೆ, ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತದೆ. ಫ್ರೈ ಆದಾಗ ಈ ಮೆಣಸು ಸರಿಯಾಗಿ ಫ್ರೈ ಆಗಬೇಕಾಯ್ತು. ಆಮೇಲೆ ನೀವು ಕೊತ್ತಂಬರಿ, ಜೀರಿಗೆ, ಮೆಂತೆ ಅದನ್ನೆಲ್ಲ ಹಾಕೊಳ್ಳಿ. ಈಗ ನೋಡಿ, ಕೊತ್ತಂಬರಿ, ಜೀರಿಗೆ, ಮೆಂತೆ ಎಲ್ಲ ಹಾಕೊಳ್ತಾ ಇದ್ದೇನೆ. ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೇನೆ. ಇನ್ನು ತುರಿದಿಟ್ಟಂತಹ ತೆಂಗಿನಕಾಯನ್ನು ಅದರಲ್ಲಿ ಒಂದು ಪ್ಲೇಟಲ್ಲಿ ನಾನು ಅರ್ಧ ಪ್ಲೇಟ್ ತೆಂಗಿನಕಾಯಿ ಹಾಕ್ಕೊಳ್ತಿದ್ದೇನೆ. ಯಾಕಂದರೆ ಸ್ವಲ್ಪ ಮಾಡ್ತಾ ಇದ್ದೀನಿ ಪತ್ರೊಡೆ ಇವತ್ತು. ಮಸಾಲೆಯಲ್ಲಿ ಸ್ವಲ್ಪನೇ ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ಅದಕ್ಕೋಸ್ಕರ ಸ್ವಲ್ಪ ತೆಂಗಿನಕಾಯನ್ನು ಅದನ್ನು ಸಹ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ. ಆಗೋ ಒಳ್ಳೆ ಪರಿಮಳ ಮತ್ತು ಒಳ್ಳೆ ಟೇಸ್ಟ್ ಬರುತ್ತೆ. ಇದನ್ನು ಸಹ ಚೆನ್ನಾಗಿ ಹುರ್ಕೋಬೇಕು. ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿನ ಸಹ ಹಾಕಿ
ಒಟ್ಟಿಗೆ ಗ್ರೈಂಡ್ ಮಾಡ್ಕೋಬೇಕು. ಇನ್ನು ಸ್ವಲ್ಪ ಹುಣಸೆ ಹಣ್ಣು ಅದು ಸಹ ಹಾಕೋಬೇಕು. ಹಾಕಿ ಇದನ್ನಿನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ನಾವು ಮಸಾಲೆ ಒಂದು ರೆಡಿ ಮಾಡಿ ಇಟ್ಕೊಳ್ಳೋಣ. ಆಗ ನಮಗೆ ನಾವು ಅಲ್ಲಿ ಹಿಟ್ಟು ಏನು ನಾವು ಇಟ್ಟಿದ್ದೇವೆ ಅದು ಬೇಯ್ತದೆ. ಪತ್ರೊಡೆ ಮಾಡೋಂಥ ಹಿಟ್ಟು ಬೆಂದು ಬೇಯುವಾಗ ನಮಗೆ ಇಲ್ಲಿ ಮಸಾಲೆ ಸಹ ರೆಡಿ ಆಗ್ತದೆ. ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ನೋಡಿ ಇಲ್ಲಿ ನಾವು ಆಗ ಇಟ್ಟಂಥ ಹಿಟ್ಟು ನಾವು ರೆಡಿ ಆಗಿದೆ ನೋಡಿ, ಪತ್ರೊಡೆ ರೆಡಿ ಆಗಿದೆ. ನಾವು ಹಿಟ್ಟು ಬೆಂದಿದೆ, ಅರ್ಧ ಗಂಟೆ ಆಗಿದೆ. ನಾವು ಹಿಟ್ಟನ್ನು ಬೇಯಲಿಕ್ಕೆ ಇಟ್ಟು ಅರ್ಧ ಗಂಟೆ ಆಗಿದೆ ಈಗ. ಸೊ ಅದನ್ನು ತೆಗೆದು ನೋಡೋಣ ಹೇಗಿದೆ ಅಂತ. ನೋಡಿ ಕರೆಕ್ಟಾಗಿ ಬಂದಿದೆ ಗೈಸ್, ಪತ್ರೊಡೆ ರೆಡಿಯಾಗಿದೆ. ಇನ್ನು ಕೆಲವರು ಇದನ್ನು ಹಾಗೆ ಸಹ ತಿಂತಾರೆ, ಬೇಕಿದ್ರೆ ನಿಮಗೆ ಫ್ರೈ ಮಾಡಿ ಸಹ ಕೆಲವರೆಲ್ಲ ಅದನ್ನು ಕಟ್ ಮಾಡಿ ಫ್ರೈ ಮಾಡಿ ತಿಂತಾರೆ. ಬಟ್ ನಾನು ಇದನ್ನು ಮಸಾಲೆಗೆ ಮಿಕ್ಸ್ ಮಾಡಿ ತಿಂತೇನೆ, ತುಂಬ ಟೇಸ್ಟ್ ಆಗಿರುತ್ತೆ ಆಯಿತಾ. ಇದಕ್ಕಿನ್ನು ಒಂದು ಪ್ಯಾನಿಗೆ ಎಣ್ಣೆ ಹಾಕೊಳ್ಳೋಣ. ನಾವು ಒಗ್ಗರಣೆಗೆ ಇಡುವ. ಸ್ವಲ್ಪ ಎಣ್ಣೆ ಹಾಕಿ ಅದು ಎಣ್ಣೆ ಬಿಸಿ ಆದಾಗ ಅದಕ್ಕೆ ನಾವು ಬೆಳ್ಳುಳ್ಳಿ, ಜಜ್ಜಿದಂತಹ ಬೆಳ್ಳುಳ್ಳಿನ ಹಾಕೊಳ್ಳೋಣ. ನಾನೊಂದು 2 ಎಸಳಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಅದು ಚೆನ್ನಾಗಿ ಬಿಸಿ ಆಗಲಿ. ಇನ್ನು ಸ್ವಲ್ಪ ಅದಕ್ಕೆ ಉದ್ದಿನ ಬೇಳೆ ಹಾಕೊಂಡಿದ್ದೇನೆ. ಇನ್ನು ಒಂದು 2 ಬ್ಯಾಡಗಿ ಮೆಣಸಿನಕಾಯಿ ಯಾವುದು ಸಹ ಆಗ್ತದೆ ಕಟ್ ಮಾಡಿ ಹಾಕೊಳ್ಳೋಣ ಒಗ್ಗರಣೆಗೆ. ಇನ್ನು ಇದಕ್ಕೆ ಬೇವು ಸೊಪ್ಪು ಹಾಕೊಳ್ಳೋಣ. ಇನ್ನು ಕಟ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿ ಸಹ ಹಾಕೊಳ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದಮೇಲೆ ನಾವು ಅರ್ದಿಟ್ಕೊಂಡಂತಹ ಮಸಾಲಾನ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರಾಗಿ ನಾವು ಇದನ್ನು ಕುದಿಸಬೇಕು. ಯಾಕಂದರೆ ಆಮೇಲೆ ನಾವು ಮಾಡಿಟ್ಟಂತಹ ಪತ್ರೊಡೆಯನ್ನು ಕಟ್ ಮಾಡಿ ಇದಕ್ಕೆ ಹಾಕೋಬೇಕು, ಆಗ ಗಟ್ಟಿ ಬರುತ್ತದೆ. ಸೊ ಅದಕ್ಕೆ ನಾನು ಸ್ವಲ್ಪ ನೀರಾಗಿ ಕುದಿಸ್ತಾ ಇದ್ದೀನಿ. ನೋಡಿ ಈಗ ಕುದಿ ಬಂದಿದೆ. ಇನ್ನು ಕುದಿ ಬಂದ ಮೇಲೆ ಅದಕ್ಕೆ ಕಟ್ ಮಾಡಿಟ್ಕೊಂಡಂತಹ ಪತ್ರೊಡೆಯನ್ನು ನಾನು ಹಾಕ್ತಾ ಇದ್ದೇನೆ. ನೋಡಿ ಪತ್ರೊಡೆ ರೆಡಿಯಾಗಿದೆ. ಅದು ಸಹ ಮಸಾಲೆಗೆ ಹಾಕಿ ಪತ್ರೊಡೆ ಈಗ ರೆಡಿಯಾಗಿದೆ. ಇನ್ನಿದನ್ನು ನಾವು ಸರ್ವ್ ಮಾಡ್ಕೊಳ್ಳೋಣ. ಒಳ್ಳೆ ಘಮ ಬರ್ತಾ ಉಂಟಾಯ್ತಾ, ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ಟೇಸ್ಟ್ ಮಾಡಿ ನೋಡ್ಬೇಕಷ್ಟೇ. ಪತ್ರೊಡೆ ರೆಡಿ ಆಗಿದೆ. ವರ್ಷದಲ್ಲಿ ಒಮ್ಮೆ ಆದ್ರೂ ನಾವು ಪತ್ರೊಡೆ ತಿನ್ಬೇಕು, ಅದಕ್ಕಾಗಿ ನಾವು ಇವತ್ತು ಪತ್ರೊಡೆ ಮಾಡಿದ್ದೇವೆ. ಸೊ ಸೂಪರ್ ಆಗಿರುವಂತ ಪತ್ರೊಡೆ ರೆಡಿ ಆಗಿದೆ.